ತಂದೆ ಸ್ನೇಹಿತನ ಮಗಳ ಜೊತೆ ಟ್ರಿಪ್ಪಲ್ಲಿ. ಈ ಕಥೆ ನಾನು ಮತ್ತು ನನ್ನ ತಂದೆಯ ಸ್ನೇಹಿತರ ಮಗಳ ನಡುವೆ ನಡೆದ ಕಾಮದಾಟ. ನನ್ನ ಹೆಸರು ರಾಜೇಶ್, ಅವಳ ಹೆಸರು ಸ್ಮಿತಾ. ಅಕ್ಟೋಬರ್ ಕಾಲೇಜ್ ರಜಾ ಇರುವುದರಿಂದ ಟ್ರಿಪ್ಗೆ ಹೋಗಲು ಪ್ಲಾನ್ ಮಾಡಿ ನಾನು, ಅಮ್ಮ, ಅಪ್ಪ ಮತ್ತು ಅಪ್ಪ ಫ್ರೆಂಡ್ ನವೆಂಬರ್ 3 ಫ್ಯಾಮಿಲಿ ಎಲ್ಲ ಸಿದ್ಧತೆಯ ನಂತರ ನಾವು 2 ಕಾರಲ್ಲಿ ಟ್ರಿಪ್ಗೆ ಹೊರಟೆವು. ಒಂದ ಕಾರ್ನಲ್ಲಿ ಅಪ್ಪ ಮತ್ತೆ ಅಮ್ಮ ಹಿಂದೆ ಸೀಟಿನಲ್ಲಿ ನಾನು ಮತ್ತು ಸ್ಮಿತಾ ಕುಳಿತಳು. ಅವಳ ಅಪ್ಪನ ಕಾರ್ನಲ್ಲಿ ಮಾತಾಡಲು ಯಾರೂ ಇರುವುದಿಲ್ಲ, ಬೋರ್ ಅಂತ ನನ್ನ ಜೊತೆ ಕುಳಿತಳು. ಟ್ರಿಪ್ಗೆ ಬೆಳಗ್ಗೆ ಹೊರಟು ಕಾರಲ್ಲಿ ಮಾತಾಡ್ತಾ ಕೂತಿದ್ದೆ ನಾನು ಸ್ಮಿತಾ ಜೊತೆ. ಅವಳ ಕಾಲು ಒಂದೆರಡು ಸತಿ ಟಚ್ ಆಯ್ತು, ಏನಿಲ್ಲ. ಆಮೇಲವಳ ತೋಳು ನಂಗೆ ಟಚ್ ಆಗೋಕೆ ಸ್ಟಾರ್ಟ್ ಆಯ್ತು. ಆದ್ರೂ ಮಾತಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ನಂಗೆ ಏನೂ ಅನ್ಸಿಲ್ಲ. ನಂತರ ಒಂದಿಷ್ಟು ಪ್ಲೇಸ್ ನೋಡಿ ಸಂಜೆ ಊಟ ಮಾಡಿ ಎಲ್ಲಾದ್ರೂ ಉಳಿಯಲು ರೂಮ್ ಹುಡ್ಕಬೇಕಲ್ಲ ಅಂತ ಹೋಟೆಲ್ನಲ್ಲಿ ರೂಮ್ ಹುಡುಕಲಿ ಸ್ಟಾರ್ಟ್ ಮಾಡಿದಾರು. ಆಗ ಟೈಮ್ 9 ಗಂಟೆ. ಒಂದೆರಡು ಹೋಟೆಲ್ ಲಾಡ್ಜ್ ಕೇಳಿದೆವು, ಎಲ್ಲ ಫುಲ್ ಆಗಿದೆ ಅಂದ್ರು. ಹಾಲಿಡೇ ಅಲ್ವಾ, ಅದ್ಕೆ ಎಲ್ಲಾ ರೂಮ್ ಹೇಳ್ತಾ ಹೋದ್ರು. ಎಲ್ಲರೂ ಒಟ್ಟಿಗೆ ಏನು ಮಲ್ಗೋಕಾಗಲ್ಲ, ಯಾಕಂದ್ರೆ ರೂಮ್ ತುಂಬಾ ಚಿಕ್ಕದು. ಅದಕ್ಕೆ ಲಾಡ್ಜ್ ಅವರು ಪಕ್ಕದಲ್ಲಿ ಒಂದ್ ಲಾಡ್ಜ್ ಇದೆ, ಅಲ್ಲಿ ಕೇಳಿ ಅಂದ್ರು. ನಮ್ ದೃಷ್ಟಿಗೆ 2 ರೂಮ್ ಅಲ್ಲಿ ಖಾಲಿ ಇಟ್ಟು, ಆದ್ರೆ ನಾವಿರೋದು 6 ಜನ. ಅಡಿಕೆ ಪ್ಲಾನ್ ಮಾಡಿರು. ಅಪ್ಪ ಹೇಳಿದ್ರು ಏನಿಲ್ಲ ಅಂತ ಹೇಳಿದ್ರು. ಆಗ ಅವಳಮ್ಮ ಸ್ಮಿತಾ ಮತ್ತೆ ರಾಜೇಶ್ ನಿಮ್ ತರನೇ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಮಾತಾಡ್ಕೊಂಡ್ ಮಲ್ಗಿ, ಪಕ್ಕದ ಹೋಟೆಲ್ ಅಲ್ಲಿ ಒಂದ್ ರೂಮ್ ಇದೆಯಲ್ಲ ಅಲ್ಲಿ ಹೋಗಿ ಅಂತ ಕಳ್ಸಿದ್ರು. ಅವರು 1-2 ರೂಮ್ ಅಲ್ಲಿ ಮಲ್ಗಿದ್ರು. ಇಷ್ಟು ಆಗೋವರೆಗೂ ನನ್ನಲ್ಲಿ ಯಾವ್ದೇ ರೀತಿ ಸೆಕ್ಸ್ ಭಾವನೆ ಇರ್ಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತಾನೆ ನಾನು ಸ್ಮಿತಾ ಕ್ಲೋಸ್ ಆಗಿದ್ವಿ. ರೂಮ್ಗೆ ಬ್ಯಾಗ್ ತಗೊಂಡು ಒಳಗಡೆ ಹೋದ್ವಿ. ಸ್ಮಿತಾ ನನ್ ಒಳಗಡೆ ಹೋದ್ ನಂತ್ರ ಒಳಗಡೆ ಡೋರ್ ಲಾಕ್ ಮಾಡಿ ಬಂದ್ಲು. ಸ್ಮಿತಾ ಹತ್ರ ನನ್ ಕೇಳ್ದೆ, ನನ್ ಸ್ನಾನಕ್ ಹೋಗ್ಲಾ, ಇಲ್ಲ ನಿನ್ ಹೋಗಿ ಫ್ರೆಶ್ ಆಗ್ ಬರ್ತೀಯಾ ಅಂತ, ನೀನೇ ಹೋಗ್ ಬಾ ಅಂದ್ಲು. ಸರಿ ಹೇಳಿ ನಾನು ಹೋದೆ. ಸ್ನಾನ ಮಾಡಿ ಬರೀ ಟವೆಲ್ ಅಲ್ಲಿ ಹೊರಗಡೆ ಬಂದೆ. ರಾತ್ರಿ ಡ್ರೆಸ್ ತೆಗ್ದು ಹಾಕ್ಕೊಂಡೆ, ಶರ್ಟ್ಸ್ ಮತ್ತೆ ಟೀ ಶರ್ಟ್ ಹಾಕ್ಕೊಂಡೆ. ನಂಗೆ ದಿನಾಲೂ ರಾತ್ರಿ ಶರ್ಟ್ಸ್ ಹಾಕ್ಕೊಂಡು ಮಲ್ಗಿ ರೂಮಲ್ಲೂ ಹಾಗೆ ಹಾಕ್ಕೊಂಡ್ ಟಿವಿ ನೋಡ್ತಾ ಕೂತ್ಕೊಂಡೆ. ಇಷ್ಟು ಹೊಟ್ಟೆ ನಂಗೆ ನೆನಪೇ ಇರ್ಲಿಲ್ಲ. ನೋಡ್ತಿದ್ಲು. ನಂತ್ರ ಅವಳು ಸ್ನಾನಕ್ ಹೋದ್ಲು. ಸ್ಮಿತಾ ಬಾತ್ರೂಮ್ ಇಂದ ಕಡ್ಲು. ನಂಗೆ ಯಾಕಂತ ಗೊತ್ತಾಗಿಲ್ಲ ಏನು ಸ್ಮಿತಾ ಅಂದೆ. ಅವಳು ನನ್ ಟವೆಲ್ ತರ್ದೆ, ಬಾತ್ರೂಮ್ಗ ಬಂದ್ಬಿಟ್ಟೆ. ಅಲ್ಲೇ ಬ್ಯಾಗಲ್ಲಿ ಟವೆಲ್ ಮತ್ತೆ ನಿನ್ನ ಹತ್ರ ಈ ತರ ಕೆಲ್ಸ ಹೇಳ್ಬಾರ್ದಿತ್ತು, ಆದ್ರೂ ಒಂದಾಗ್ತಾ ಇತ್ತು, ಕೊಡ್ಬಿಡು ಅಂದ್ಲು. ನಾನ್ ಸಾರಿ ಅಂತ ತಗೊಂಡ್ ಹೋಗ್ ಕೊಟ್ಟೆ. ಅವಳು ಬಾತ್ರೂಮ್ ಇಂದ ಹೊರಗಡೆ ಬರ್ಬೇಕಿದ್ರೆ ಬ್ರಾ ಮತ್ತೆ ಪ್ಯಾಂಟಿ ಮೇಲ್ ಟವೆಲ್ ಸುಟ್ಗಿನ್ ಬಂದ್ಲು. ಆಗ ನಂಗೆ ಫಸ್ಟ್ ಟೈಮ್ ಅವಳ ದೇಹದ ಮೇಲೆ ಕಣ್ಣು ಬಿಟ್ಟು ಅವಳು ಫುಲ್ ಟೈಟ್ ಆಗಿರೋ ಟೀ ಶರ್ಟ್ ಮತ್ತೆ ರಾತ್ರಿ ಪ್ಯಾಂಟ್ ಹಾಕ್ಕೊಂಡು ನನ್ ಜೊತೆ ಟಿವಿ ನೋಡೋಕೆ ಬಂದ್ಲು. ಟೈಮ್ 10 ಗಂಟೆ ಆಗೋಗಿತ್ತು. ಮಾತಾಡ್ತಾ ನಾನ್ ಕೇಳ್ದೆ, ನಿನ್ ಬಾತ್ರೂಮ್ ಹೋಗ್ಬೇಕಿದ್ರೆ ಟವೆಲ್ ಕೂಡ ತಗೊಂಡ್ ಹೋಗೋಕ್ ಮರ್ತೆಲ್ಲ, ದಿನನಿತ್ಯ ಹೀಗೆ ಮರಿತೀಯ ಕೇಳ್ದೆ. ಇಲ್ಲ. ಅವಳು ಸ್ಮೈಲ್ ಕೊಟ್ಟು, ಇಲ್ಲ ಹೇಗೂ ಮಿಸ್ ಆಗೋಯ್ತು ಅಂದ್ಲು. ಅವಳು ನಿನ್ನೇನು ಅಲ್ಲೇ ಬಾತ್ರೂಮ, ಅಲ್ಲೇ ಅಂಡರ್ ವೇರ್ ಬಿಡೋದ ಮೇಲೆ ಬಿದ್ಲು. ಬೆಳಗಾಗೋ ತನ್ಕ ಹೊಂಗತ್ತೆ ಅಂತ ಅಲ್ಲೇ ಹಾಕಿದೀನಿ ಅಂದೆ. ಸ್ಮಿತಾ, ಓಹ್ ಹಾಗ, ನಾನು ಅಲ್ಲೇ ಒಣಗ್ಸ್ಲಿಕ್ಕೆ ಹಾಕಿದೀನಿ ಅಂತ ನನ್ ಜೊತೆ ಮೇಲ್ ಹೋದ್ಲು. ನಾನು, ಓಹ್ ನಾನ್ ಪ್ಲಾನ್ ಕಾಪಿ ಅಂತ ಜೋಕ್ ಮಾಡ್ದೆ. ಸಾರಿ, ನಾಳೆ ಬೇಗೆಲ್ಬೇಕು ಮಲ್ಬೇಕು ಅಂದೆ. ಅವಾಗ ಏನನಾಯ್ತು ಅಂತ ಕೇಳಿ, ಅಯ್ಯೋ ಒಂದೇ ಕಾಟ್ ಇದ್ಯಲ್ಲ ಕೇಳ್, ಮಾಂಗೋಗೆ ಬೆಡ್ ಶೀಟ್ ಕೂಡ ಇಲ್ಲ ಅಂದೆ. ಇಲ್ಲೋ ಇಬ್ರು ಮಲ್ಗಿದ್ರೆ ಆಯ್ತು ಅಂದ್ಲು. ಅವಳು ಇನ್ನೊಂದ್ ಸ್ವಲ್ಪ ಬಿಸಿ ಮಾತಾಡಿ ಮಲ್ಗೋನ ಅಂದ್ಲು. ಸಾರಿ ಅಂತ ನಾನು ಮಾತಾಡೋಕ್ ಸ್ಟಾರ್ಟ್ ಮಾಡ್ದೆ. ಹೇಳೋಕ್ಟಿ ಜೋಕೆ ಶುರು ಮಾಡಿದೆ. ಏನೋ ಒಂದ್ ತರ ಮೈ ಜೂಮ್ ಅನ್ನೋಕ್ ಸ್ಟಾರ್ಟ್ ಆಯ್ತು. ಯಾವಾಗ್ಲೂ ಅವಳು ನೋಡಾಗ ಯಥಾರ ಅನ್ಸಿಲ್ಲಗಿಟ್ಟು ಸ್ಮಿತಾ ನನ್ ಹತ್ರ ಬಂದ್ ಕುತ್ಕೊಳ್ಳೋಕ್ ಸ್ಟಾರ್ಟ್ ಮಾಡಿದ್ಲು. ನಂಗೆ ಅದ್ರೂ ಅರ್ಥ ಆಗಿಲ್ಲೇ. ಒಂದ್ಸುತ್ತು ನಾನೇ ಸರಿದು ಗಾಳಿಪಟ ಮತ್ತೆ ಹತ್ರ ಬಂದು ಕೈ ಉಗ್ಗಿದ್ಲು. ಸುಮ್ನೆ ಮಾತಾಡ ಇದ್ದೆ. ಮುಂದೆ ಕಾಲ್ ಮೇಲೆ ಕೈ ಇಟ್ಟು, ಕೇಳು ನಿನ್ನ ಹುಡುಗಿ ಫ್ರೆಂಡ್ ಬಗ್ಗೆ ಹೇಳೇ ಇಲ್ಲ ನಂಗೆ, ಹೇಳು ಅಂತ ಫೋರ್ಸ್ ಮಾಡಿದಳು. ಯಾವ ಹುಡುಗಿ ಫ್ರೆಂಡ್ಸೂ ಇಲ್ಲ ಅಂದೆ. ಹೇಗೆ, ನಾನು ಫ್ರೆಂಡ್ ಅಲ್ವಾ ಅಂತ ಹೇಳಿ ನಾನು ಪ್ರತಿಕ್ರಿಯೆ ಮಾಡ್ತೀನಾ ಮಾಡೋಕ್ ಸ್ಟಾರ್ಟ್ ಮಾಡ್ದೆ. ಅವಳ ಭುಜದ ಮೇಲ್ ಕೈ ಇಟ್ಟೆ. ಆಗ ಸ್ಮಿತಾ ನನ್ನ ಕಣ್ಣ ನೋಡಿ ಏನೋ ಹೊಸ ರೀತಿಯಲ್ಲಿ ನಗು ಕೊಟ್ಲು. ನಾನು ಭುಜವನ್ನ ಸಾವ್ರತ ಮಾತಾಡ್ಸೋಕ್ ಸ್ಟಾರ್ಟ್ ಮಾಡಿ ಅವಳಿಗ್ ಗೊತ್ತಾಯ್ತು ಇರ್ಬೇಕು ಅಂತ ಗಟ್ಟಿಯಾಗ್ ತಕೊಂಡ್ಬಿಟ್ಲು. ನನಗೆ ಶಾಕ್. ಒಂದ್ ಸುತ್ತುತ್ತಾ ಏನೂ ಬೂಬ್ಸ್ ನನ್ ಎದೆಗೆ ಒತ್ತುವಂತೆ ಮಾಡಿ, ಏನೂ ಗೊತ್ತಿಲ್ದೆ ಇರೋಂತ್ರ ಅದ್ಬೇಡ ಅಂತ ಹೇಳಿ ನನ್ ಲಿಪ್ನ ಲಾಕ್ ಮಾಡ್ಬಿಟ್ಲು. ನಂಗವಾಗ್ ಅರ್ಥ ಆತು. ಕಾರಲ್ಲಿ ಕಾಲ್ ತಗ್ಸಿದ್ದು, ತೋಳನ್ನ ಉಜ್ಜಿದ್ದು, ಟವೆಲ್ ಬ್ರಾ ಎಲ್ಲಾ ತರಸ್ಗೊಂಡಿದ್ದು ಎಲ್ಲ ಅರ್ಥ ಆಯ್ತು. ಅಲ್ಲಿ ಅವಳು ಸ್ವಲ್ಪ ದೂರ ಸರ್ದು, ಓಲ್ಸ್ ರಾಜೇಶ್ ನಂಗೆ ತಡ್ಕೊಳೋಕಾಗ್ತಿಲ್ಲ, ಇನ್ನು ಯಾವ್ಯಾವ್ ಹುಡುಗ್ಸ್ ಮೇಲೆ ಯಾವ್ಯಾವ್ ಹುಡುಗ್ರು ಜೂಮ್ ಅಂತಿದೆ ಅಂದ್ಲು. ನಾನು ಅವಳ ಟೀ ಶರ್ಟ್ ಮೇಲೆ ಮೊಲೆಗಳನ್ನ ಪ್ರೆಸ್ ಮಾಡೋಕ್ ಸ್ಟಾರ್ಟ್ ಮಾಡ್ದೆ. ಅವಳಿಗೆ ಏನೋ ಸುಖ. ಟೀ ಶರ್ಟ್ ಒಳಗಡೆ ಕೈ ಹಾಕಿ ಬ್ರಾ ಮೇಲಿಂದ ನಿಪ್ಪಲ್ಸ್ ಮುಟ್ಟೋಕ್ ಟ್ರೈ ಮಾಡ್ದೆ. ಆಗಿಲ್ಲ. ಅಷ್ಟ್ರಲ್ಲಿ ಅವಳು ನನ್ ತುಣ್ಣಿನ ಗಟ್ಟಿಯಾಗ್ ಶುರು ಮಾಡ್ತೀನಿ ಅಂತ ಹಿಂದೆಯೇ ಶುರು ಮಾಡ್ತೀನಿ ಸುಖ. ನಾನು ಅವ್ ಟೀ ಶರ್ಟ್ ತೆಗ್ಯೋಕ್ ಟ್ರೈ ಮಾಡ್ದೆ. ಅವಳು ಫುಲ್ ಸ್ಮೈಲ್ ಕೊಡ್ತಾ, ನಿನ್ ಹತ್ರ ಈ ಕೆಲ್ಸಾನೂ ಆಗಲ್ಲ ಥೂ ಅಂದ್ಬಿಟ್ಲು. ನಾನು ಹೇಳ್ದೆ, ಇಷ್ಟ್ ಟೈಟ್ ಶರ್ಟ್ ಹಾಕಿದ್ಯಾ, ಹೇಗ್ ತೆಗಿಲಿ ಅಂದೆ. ಅವಳೆ ತೆಗೆದು ನೋಡು ಅಂದ್ಲು. ವೈಟ್ ಬ್ರಾ ಸೆಕ್ಸಿ ಆಗಿ ಕಂಡಿದ್ದು. ನನ್ ತಲೆನ ಒಟ್ಟಿದ್ಲು. ನನ್ ಬ್ರಾ ಹುಕ್ ಓಪನ್ ಮಾಡಿ ಫಸ್ಟ್ ಟೈಮ್ ಒಂದ್ ಹುಡ್ಗಿದು ಬಾಡಿ ನೋಡ್ದೆ. ಚಿಪ್ಪೋಕ್ ಸ್ಟಾರ್ಟ್ ಮಾಡ್ದೆ. ಅವಳು ನನ್ ಶರ್ಟ್ ಸ್ಮ್ಯಾಟ್ ಅಂಡರ್ ವೇರ್ ತೆಗುಡ್ಲು. ಏನೋ ಇಷ್ಟ್ ಗಟ್ಟಿ ಆಗಿ ಬಿಟ್ಟಿದ್ದೆ ಅಂತ ಪೂರ್ತಿ ಮುಗುಳ್ನಗುತ್ತಲೇ ಇದ್ದೆ.
ಸ್ಮಿತಾ ಕೈಯಲ್ಲಿ ಮುಂದೆ ಹಿಂದೆ ಮಾಡ್ಬಿಟ್ಟಿದ್ರೆ ಸಖತ್ ನೋವಾಗ್ತಿತ್ತು ಏನು ಹೇಳ್ದೆ ಸುಮ್ನೆ ಇದ್ದೆ ಆಮೇಲ್ ಬಾಯಿಗ್ ಹಾಕಿ ಚೀಪೋಕ್ ಸ್ಟಾರ್ ಮಾಡ್ಲು ನಾನು ಅವಳ್ ಹೊಕ್ಕಾಲು ಅದೇ ಎಲ್ಲ ನೆಕ್ಕಿ ಏನೋ ಮಜಾ ತಗೊಳ್ತಾ ಇದ್ದೆ ಆಮೇಲ್ ಅವಳ್ ಬಿಕ್ನಿ ಪ್ಯಾಂಟ್ ತೆಗ್ದು ನೋಡ್ತೀನಿ. ಕಚ್ಚಿ ತಿಂದ್ ಬಿಡ್ಲ ಕೇಳ್ದೆ ನಿಂದೆ ಅದು ಏನ್ ಬೇಕಾದ್ರೂ ಮಾಡಿ ಹೇಳಿ ಅವಳ್ ಕೆಲ್ಸ ಮಾಡ್ತಾನೆ ಇದ್ಲು ಅಷ್ಟರೊಳಗೆ ಅವಳ ರಸನ ಔಟ್ ಮಾಡಿದ್ಲು ಅದನ್ನ ನೆಕ್ಕಿ ಮಜಾ ತಗೊಂಡೆ. ಅವ್ಳು ಅಹೋ ಹಮ್ ಅಂತ ಸೌಂಡ್ ಮಾಡೋಕ್ ಸ್ಟಾರ್ಟ್ ಮಾಡಿಲು ನನ್ ತುಣ್ಣೇನ 2 ಕಾಲು ಆಗಲಿಸಿ ಒಳಗಡೆ ಹಾಕೋ ತಡ್ಯೋಕಾಗ್ತಾ ಇಲ್ಲ ಅಂದ್ಲು ನಾನು ಇದ್ ಸರಿ ಅಲ್ಲ ಅಂದೆ ಏನ್ ಟ್ರೈ ಮಾಡ್ಬೇಕು ಅಂದೆ. ಹುಚ್ಚು ದೇ ಹೋಗಿಲ್ಲ ಒಂದ್ 5 ನಿಮಿಷ ಆದ್ಮೇಲೆ ಗಟ್ಟಿಯಾಗಿ ಅವಳ್ ಬೂಬ್ಸ್ ಹಿಡ್ಕೊಂಡು ಹೊಡೆ ಸ್ಮಿತಾ ಕೂಗಿದ್ಲು ಕಣ್ಣಲ್ಲಿ ನೀರು ನಾನು ಲಿಪ್ ಕಿಸ್ ಕೊಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಾಕೋಕ್ ಸ್ಟಾರ್ಟ್ ಮಾಡ್ದೆ ಅವಳುಗೆ ಖುಷಿ ಸಿಗ್ತಾ ಇಟ್ಟು ಫಾಸ್ಟ್ ಆಗ್ತಿದೆ ಅಂತ ಫೀಲ್ ಮಾಡ್ತೀರಾ ಕೇಳ್ದೆ ಏ ಬೇಡ ಕಣೋ ಉದಾ ನಾನ್ ಕೈಗೆ ಕೊಡು ಅಂತ ತಗೊಂಡ್ ಮುಂದೆ ಹಿಂದೆ ಮಾಡಿದ್ಲು ಒಂದೆರಡು ಸುತ್ತು ಮಾಡೋತ್ತಾ ಅವಳೆದೆ ಮೇಲೆ ಪಿಚ್ಚಿಕ್ಕಂತ ಹೊರ್ಬಂತು ಅವಳಿಗೆ ಖುಷಿಯೋ ಖುಷಿ ನಂಗೂ ಹೀಗೆ ಅವತ್ತಿನ್ ರಾತ್ರಿ ನಂಗೆ ಮರೆಯೋಕೆ ಸಾಧ್ಯವಿಲ್ಲ ಅವತ್ತು ರಾತ್ರಿ 4 ಸುತ್ತು ಕೀಡಿದ್ದೇವೆ. ಕಾಮೆಂಟ್ ಮಾಡೋ ಎಲ್ಲ ಅವಕಾಶಗಳು ಇದಾವೆ. ಕಾಮೆಂಟ್ ಮಾಡಿ ಉತ್ಸಾಹ ನೀಡಿ.